ಹಲೋ ನಮಸ್ಕಾರ, ವೆಲ್ಕಮ್ ಟು ಹೆಬ್ಬರ್ಸ್ ವ್ಲಾಗ್. ನಾನು ನಿಮ್ಮ ಸಾಹಿತ್ಯ. ಎಲ್ಲರಿಗೂ ಇವತ್ತಿನ ಡೈಲಿ ವ್ಲಾಗಿಗೆ ಸ್ವಾಗತನ ಕೊಡ್ತಾ ಇದ್ದೀನಿ. ಇವಾಗಷ್ಟೇ ತಿಂಡಿ ತಿನ್ಕೊಂಬತ್ತೆ ಪಾಲಕ್ ತರಕಾರಿ ಬಾತ್ನ ಮಾಡಿದ್ದೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ. ರೆಸಿಪಿ ಶೂಟ್ ಮಾಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮಸ್ಟ್ ಟ್ರೈ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಒಡೆದಿದೆ. ಇದಕ್ಕೆ ನಾನು ಯಾವ ಥರ ಕೇರ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ತೀನಿ. ನೋಡಿ, ಸಿಕ್ಕಾಪಟ್ಟೆ ಇವಾಗ ನನಗೆ ಚಳಿಗಾಲದಲ್ಲಿ ಇಲ್ಲದೆ ಇರೋ ಸಮಸ್ಯೆ ಎಲ್ಲ ಬರುತ್ತೆ. ಕೈ ನೋವು ಬರುತ್ತೆ, ಮೈ ಕೈಯೆಲ್ಲ ಒಡೆಯುತ್ತೆ. ಎಷ್ಟು ಕೇರ್ ಮಾಡಿದ್ರೂ ಸಾಕಾಗಲ್ಲ. ನಮ್ಮ ಐಶಮ್ಮ ಬಂದ್ಲು. ಇವಾಗ ಒಂದು ತಿಂಡಿ ಆಯ್ತಲ್ವಾ, ಸ್ಟ್ರಾಂಗ್ ಕಾಫಿ ಕುಡಿದು ಮಧ್ಯಾಹ್ನದ್ದು ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತೊಂಥರ ಸೊಪ್ಪಿನ ಸಾಮ್ರಾಜ್ಯ ಆಗಿದೆ ನಮ್ಮನೇಲಿ. ಮಧ್ಯಾಹ್ನನೂ ಕೂಡ ನಾನು ಸೊಪ್ಪಿನ ಮಸಪ್ಪು ಅಂತೇನೋ ಅಂತಾರಲ್ವ, ಅದನ್ನ ಮಾಡ್ತಾ ಇದ್ದೀನಿ. ಅದನ್ನ ನಾನು ಯೂಟ್ಯೂಬ್ ನೋಡೇ ಕಲ್ತಿದ್ದು. ಸೊ ಅದರಲ್ಲಿ ಯೂಟ್ಯೂಬ್ ನೋಡ್ತೀನಿ, ಮತ್ತು ಅದರಲ್ಲಿ ನಂಗೆ ಹೇಗೆ ಬೇಕೋ ಆ ಥರ ಚೇಂಜಸ್ ಮಾಡಿಕೊಂಡು ಮಾಡ್ತೀನಿ. ಕಾಳು ಹಾಕಿ ಮಸಪ್ಪನ್ನ ಮಾಡ್ತಾ ಇದ್ದೀನಿ. ರೆಸಿಪಿನೂ ಶೂಟ್ ಮಾಡ್ತೀನಿ. ಸೊ ತೊಂದರೆ ಇಲ್ಲ. ಇವಾಗ ಕಾಫಿ ಕುಡಿದು ಆಮೇಲೆ ಸಿಗ್ತೀನಿ. ಪಾಲಕ್ ತರಕಾರಿ ಬಾತಿಗೆ ಒಂದು ಕುಕ್ಕರಲ್ಲಿ ಸ್ವಲ್ಪ ತುಪ್ಪ ಎಣ್ಣೆ ಹಾಕಿ ಅದಕ್ಕಾದ್ಮೇಲೆ ಅರ್ಧ ಸ್ಪೂನ್ ಸೋಂಪು ಹಾಕಿದೆ. ಇವಾಗ ಒಂದು ಅರ್ಧ ಸ್ಪೂನ್ ಆಗಷ್ಟು ಕಸ್ತೂರಿ ಮೇಥಿನ ಹಾಕಿದ್ದೀನಿ. ಇವಾಗ ಒಂದೇ ಒಂದು ಪಲಾವ್ ಎಲೆನ ಹಾಕಿ ಚೆನ್ನಾಗಿ ಫ್ರೈ ಆದ್ಮೇಲೆ ಇವಾಗ ಅರ್ಧ ಗೆಡ್ಡೆ ಆಗುವಷ್ಟು ಈರುಳ್ಳಿನ ತಗೊಂಡಿದ್ದೀನಿ. ಈರುಳ್ಳಿ ಹೇಗೂ ಚೆನ್ನಾಗಿ ಫ್ರೈ ಮಾಡ್ಬೇಕಲ್ವಾ. ಪಾಲಕ್ ತರಕಾರಿ ಬಾತಿಗೆ ಇದೇ ಮೇನ್ ಮಸಾಲ. ನೋಡಕ್ಕೆ ಎಷ್ಟು ಚೆನ್ನಾಗಿ ಇದೆ ಅಲ್ಲ, ಗ್ರೀನ್ ಮಸಾಲ ಯಾವ ತರ ಪ್ರಿಪೇರ್ ಮಾಡಿದೆ ಅಂದ್ರೆ, ಪ್ಯಾನಿಗೆ 1 ಸ್ಪೂನ್ ಅಷ್ಟು ಎಣ್ಣೆ, 4 ಲವಂಗ, 1 ಪೀಸ್ ಚಕ್ಕೆ, 2 ಏಲಕ್ಕಿ, ಒಂದು ಅರ್ಧ ಸ್ಪೂನ್ ಆಗಷ್ಟು ಸೋಂಪುನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು ಹಾಗೆ ಒಂದು ಅರ್ಧ ಗೆಡ್ಡೆ ಈರುಳ್ಳಿನ ಹಾಕಿ ಫ್ರೈ ಮಾಡಿ. ನಿಮ್ ಜೊತೆ ಶುಂಠಿ ಬೆಳ್ಳುಳ್ಳಿ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು. ಇದು ಚೆನ್ನಾಗಿ ಹಸಿ ವಾಸನೆ ಹೋಗ್ಬೇಕು. ಅಲ್ಲಿ ತನಕ ಫ್ರೈ ಆದ್ಮೇಲೆ 1 ಕಟ್ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊತಾ ಇದ್ದೀನಿ. ಇದ್ರ ಜೊತೆನೆ ನಾನು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಟೋಟಲಿ ಆಪ್ಷನಲ್, ಬೇಕಂದ್ರೆ ಯೂಸ್ ಮಾಡಿ, ಇಲ್ಲಾಂದ್ರೆ ಬೇಡ. ಪಾಲಕ್ ಸೊಪ್ಪು ಒಂದ್ರಲ್ಲೇ ಮಾಡ್ಬೋದು. ಫ್ರೈ ಮಾಡ್ತಾ ಮಾಡ್ತಾ ಇಷ್ಟು ನೀರ್ ಬಿಡತ್ತೆ. ಈ ನೀರೆಲ್ಲ ಹೋಗೋ ತನಕ ಚೆನ್ನಾಗಿ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ. ಇಷ್ಟು ಡ್ರೈ ಆದ್ರೆ ಸಾಕಾಗತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಫ್ರೈ ಆಗಿರತ್ತೆ, ಘಮ ಘಮ ಅಂತ ಇರತ್ತೆ. ಅವಾಗ ಸ್ಟವ್ನ ಆಫ್ ಮಾಡಿ ಮೇಲಿಂದ ಒಂದು 2 ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕಿ ಅದು ತಣ್ಣಗಾದ್ಮೇಲೆ ಮಿಕ್ಸಿಲಿ ರುಬ್ಬಿದ್ರೆ ಇಷ್ಟು ಚೆನ್ನಾಗಿರುವ ಮಸಾಲ ಪೇಸ್ಟ್ ರೆಡಿ ಆಗತ್ತೆ. ಈಗ ಅದಕ್ಕೆ ನಾನು ತರಕಾರಿನೆಲ್ಲ ಹಾಕ್ತಾ ಇದ್ದೀನಿ. ಬೀನ್ಸು, ಆಲೂಗೆಡ್ಡೆ, ಮೂಲಂಗಿ, ನವಿಲ್ಕೋಸು, ಹಸಿ ಬಟಾಣಿನ ನಾನು ತಗೊಂಡಿದ್ದೀನಿ. ನಿಮಗೆ ಇಷ್ಟ ಬಂದಿದ್ದ ತರಕಾರಿನ ನೀವು ತಗೋಬಹುದು. ಅದನ್ನೊಂದ್ಸತಿ ಫ್ರೈ ಆದ್ಮೇಲೆ ನಾನು ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು 2 ಸ್ಪೂನ್ ಅಷ್ಟು ಅಷ್ಟೇ, ಯಾಕೆಂದ್ರೆ ಟೊಮೊಟೊನು ಯೂಸ್ ಮಾಡ್ತಾ ಇಲ್ಲ, ಲೆಮನ್ ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಮೊಸರು ಹಾಕೋಣ ಅಂತ ಹೇಳ್ಬಿಟ್ಟು ಮೊಸರನ್ನ ಯೂಸ್ ಮಾಡಿದೆ. ಈಗ 1 ಲೋಟ ಅಕ್ಕಿಗೆ 2 ಲೋಟ ನೀರ್ ಹಾಕ್ಬೇಕಲ್ಲ, ನಾನು 2.25 ಲೋಟ ನೀರ್ ಹಾಕಿದ್ದೀನಿ. ಸ್ವಲ್ಪ ಸಾಫ್ಟ್ ಆಗಿ ಬರ್ಲಿ ಅಂತ ಅಷ್ಟೇ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಜೊತೆಗೆ ಅಕ್ಕಿ ಕೂಡ 1 ಲೋಟ ತಗೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ತೊಳೆದು ಹಾಕ್ತಾ ಇದ್ದೀನಿ. ಇವಾಗ 1 ಕುದಿ ಬಂದು 2 ವಿಷಲ್ ಬಂದ್ರೆ ಪಾಲಕ್ ತರಕಾರಿ ಬಾತ್ ಸೂಪರ್ ಆಗಿ ರೆಡಿ ಆಗತ್ತೆ. ಸೊ ಅದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಹಶು ಆಗ್ತಿತ್ತು. ನಾನು ಯಾವಾಗ್ಲೂ ಅಷ್ಟೇ ಹಾಲಿಗೆ ಸ್ವಲ್ಪ ಅರಿಶಿನ ಹಾಕೊಂಡು ಕುಡಿತೀನಿ. ಸೊ ಈ ಕಾಂಬಿನೇಷನ್ ಅಲ್ಲಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಹಾಲು ಕುಡಿಯಕ್ಕೆ ಅಂತ ಕಮೆಂಟ್ ಮಾಡಿ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಮಾರ್ನಿಂಗ್ ಡ್ರಿಂಕ್ ಇದು ಆಗೇ ಆಗಿರುತ್ತೆ. ಇವಾಗ ಐಶು ಕೂಡ ಇದ್ಲು. ಸೊ ಪಲಾವ್ ಯಾವ ತರ ಆಗಿದೆ ಅಂತ ನೋಡೋಣ, ಅಂದ್ರೆ ಪಾಲಕ್ ತರಕಾರಿ ಬಾತ್ ನೋಡೋಣ ಅಂತ ಓಪನ್ ಮಾಡ್ತಾ ಇದ್ದೆ. ಸೊ ಐಶು ಎದ್ಲು. ಅವಳನ್ನ ಸಮಾಧಾನ ಮಾಡೋಷ್ಟೊತ್ತಿಗೆ ಸ್ವಲ್ಪ 3 ವಿಷಲ್ ಹಾಕ್ಸ್ಬಿಟ್ಟೆ. ಸ್ವಲ್ಪ ಸುಟ್ಟಂಗ ಆಯ್ತು. ಸುಟ್ಟು ವಾಸನೆ ಎಲ್ಲ ಏನು ಬಂದಿಲ್ಲ. ಸೂಪರ್ ಆಗಿ ಚೆನ್ನಾಗಿ ರೆಡಿ ಆಯ್ತು. ನನ್ನ ತಮ್ಮಗೂ ಇಷ್ಟ ಆಯ್ತು. ಅವ್ನ್ ಬೆಳಗ್ಗೆ ಮಧ್ಯಾಹ್ನ ಅಂತ ಹೇಳ್ಬಿಟ್ಟು 2 ಹೊತ್ತು ಇದನ್ನೇ ತಿನ್ಬಿಟ್ಟ. ಅಷ್ಟು ಚೆನ್ನಾಗಿರತ್ತೆ. ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ, ಸೂಪರ್ ಆಗಿರತ್ತೆ. ನಾನು ಫ್ರೆಶ್ ಅಪ್ ಆಗಿ ಬಂದು ಇವಾಗ ತಿಂಡಿನ ತಿನ್ನೋಣ ಅಂತ ಅನ್ಕೊಂಡೆ. ತಿಂಡಿ ತಿನ್ನೋ ಟೈಮ್ ಆಲ್ಮೋಸ್ಟ್ ಒಂದು 9:30 ಒಳಗೆ ಮುಗಿಸ್ಕೊಂಡ್ಬಿಡ್ತೀನಿ. 8 ಗಂಟೆಯಿಂದ 9:30 ಒಳಗೆ. ಅಷ್ಟು ಚೆನ್ನಾಗಾಗಿತ್ತು. ಅವಸ್ಥೆ ನೋಡಿ. ಸೊ ಎವ್ರಿ ಡೇ ಕ್ಲೀನ್ ಮಾಡಿದ್ರು ನಮ್ಮ ಐಶು ಮೇಡಮ್ ಇರೋದ್ರಿಂದ
ಅವಳು ಇಡೀ ಹಾಸಿಗೆ ಸುತ್ತಾಡಿ ಸುತ್ತಾಡಿ ಈ ತರ ಮಾಡಿಟ್ಟಿರ್ತಾಳೆ. ಸೊ ಹಾಗಾಗಿ ಎವ್ರಿ ಡೇ ಕ್ಲೀನ್ ಮಾಡೋ ಕೆಲಸ. ಬನ್ನಿ ಬೆಡ್ನ ಕ್ಲೀನ್ ಮಾಡುವ. ಮಕ್ಳಿರೋ ಮನೆ ಅಥವಾ ಪಾಪು ಇರೋ ಮನೆ ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಆಯ್ತು ಅಂತ ಇಲ್ವೇ ಇಲ್ಲ. ಬೆಡ್ನ ಡೈಲಿ ಕ್ಲೀನ್ ಮಾಡಿದ್ರು ಇದೇ ಅವಸ್ಥೆ. ನಾನು ಎವ್ರಿ ಸಂಡೇ ಡೀಪ್ ಕ್ಲೀನ್ ನ ಮಾಡ್ತೀನಿ. ಬೆಡ್ನ ಯಾವ ತರ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಕೆಂಡ್ ಅಲ್ಲಿ ತೋರಿಸ್ಕೊಡ್ತೀನಿ. ಇದಿಷ್ಟು ಬಟ್ಟೆ ಒಗೆಯಕ್ಕೆ ಹಾಕ್ಬೇಕು. ಬೆಡ್ ಕ್ಲೀನ್ ಮಾಡೋದೇ ದೊಡ್ಡ ಎಕ್ಸಸೈಸ್ ತರ ಆಗೋಗಿದೆ. ಅವಳನ್ನ ಇಟ್ಕೊಂಡು ಮಾಡೋಷ್ಟೊತ್ತಿಗೆ ಇವತ್ತರ ಎಕ್ಸಸೈಸ್ ತರನೇ ಆಯ್ತು, ಸುಸ್ತೇ ಆಗೋಯ್ತು. ಸೊ ಇಲ್ಲಿ ಗುಡ್ಸ್ಕೊಂಡ್ರೆ ಇಡೀ ಮನೆ ಗುಡ್ಸ್ಕೊಂಡು ಅಡ್ಗೆ ಮಾಡ್ಬೇಕಾದ್ರೆ ನಿಮ್ ಜೊತೆ ಸಿಗ್ತೀನಿ. ಎಲ್ಲಾ ಕೆಲ್ಸದ ಮಧ್ಯೆ ನಮ್ಮ ಸ್ಕಿನ್ ಕೇರ್ ಹೇರ್ ಕೇರ್ ರುಟೀನ್ ನ ಮಿಸ್ ಮಾಡ್ಲೇಬಾರ್ದು. ಅದ್ರಲ್ಲೂ ಚಳಿಗಾಲದಲ್ಲಿ ಹೇರ್ ಕೇರ್ ರುಟೀನ್ ಯಾವ ತರ ಇದೆ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ ರೀಸೆಂಟ್ ಆಗಿ. ಇಂಟ್ರೆಸ್ಟ್ ಇದ್ರೆ ನನ್ನ ಚಾನಲ್ ಅಲ್ಲಿ ಇದೆ, ಚೆಕ್ ಮಾಡ್ಬೋದು. ಇವಾಗ ನಾನು ಮುಖ ಎಲ್ಲ ಒಡಿತಾ ಇರುತ್ತಲ್ವಾ, ಹಾಗಾಗಿ ನಾನು ವ್ಯಾಸ್ಲಿನ್ ಬಾಡಿ ಲೋಷನ್ ಏನಿದೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನನಗೊಂಥರ ಇದು ಖುಷಿ ಅನ್ಸ್ತಾ ಇದೆ. ನನ್ನ ಹತ್ರ ಇರೋ ಮಾಯಶ್ಚರೈಸರ್ ಕ್ರೀಮಿಗಿಂತ ಈ ಬಾಡಿ ಲೋಷನ್ ಹಚ್ಕೊಂಡ್ರೆ ನನಗೊಂಥರ ಮುಖ ಎಲ್ಲ ಡ್ರೈ ಅಂತ ಅನಿಸ್ತಾ ಇಲ್ಲ. ನಾನು ಈ ಬಾಡಿ ಲೋಷನ್ ನ ಫಸ್ಟ್ ಟೈಮ್ ಮುಖಕ್ಕೆ ಯೂಸ್ ಮಾಡ್ತಾ ಇರೋದು. ಇದು ನನ್ನ ತಮ್ಮ ಹೇಳಿದ್ದು. ಸೊ ಅವನಿಗೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅವ್ನು ಹೇಳಿದ್ಮೇಲೆ ನಾನು ಅಪ್ಲೈ ಮಾಡ್ತಾ ಇರೋದ್ರಿಂದ ನನಗೂ ಗುಡ್ ರಿಸಲ್ಟ್ ಸಿಕ್ಕಿದೆ. ಚಳಿಗಾಲಕ್ಕೆ ಒಂದು ಒಳ್ಳೇದಾಯ್ತು, ಇಲ್ಲಾಂದ್ರೆ ಡ್ರೈ ಅಂತ ಅನಿಸ್ತಾ ಇರುತ್ತೆ ಫೇಸ್ ಎಲ್ಲ. ಸೊ ಲಿಪ್ನ ಕೂಡ ನಾವು ಮರಿಬಾರ್ದು. ಒಳ್ಳೆ ಒಂದು ಲಿಪ್ ಬಾಮ್ ನ ತಗೊಂಡು ಯೂಸ್ ಮಾಡ್ಕೊಂಡ್ರೆ ನನ್ನ ಸ್ಕಿನ್ ಕೇರ್ ರುಟೀನ್ ನ ಮುಕ್ತಾಯವಾಗತ್ತೆ. ಮಧ್ಯಾಹ್ನದ ಊಟಕ್ಕೆ ಮಸಪ್ ಮಾಡ್ತೀನಿ ಅಂತ ಹೇಳದ್ನಲ್ಲ, ಅದಕ್ಕೆ ಅಲಸಂಡೆ ಕಾಳು ಹಾಗೆ ತೊಗರಿ ಬೇಳೆನ ಅರ್ಧ ಕಪ್ ಆಗೋಷ್ಟು ನೆನ್ಸಿಟ್ಟಿದ್ದೆ. ಒಂದು 1 hour ನೆನ್ಸಿಟ್ಟಿದ್ದೆ. ಸೊ ಅದಕ್ಕೆ ನಾನು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಸ್ಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪುನ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲದೂ ಒಂದೊಂದು ಕಟ್ಟು. ಎಷ್ಟು ಬೇಕಾದ್ರೂ ಸೊಪ್ಪು ತಗೋಬಹುದು, ಎಷ್ಟು ಬೇಕಾದ್ರೂ ಕಾಳು ತಗೋಬಹುದು. ಜಾಸ್ತಿನೂ ತಗೋಬಹುದು, ಕಡಿಮೆನೂ ತಗೋಬಹುದು. ಎಷ್ಟು ಜಾಸ್ತಿ ಯೂಸ್ ಮಾಡ್ತೀರಾ ಅಷ್ಟು ದೇಹಕ್ಕೆ ಒಳ್ಳೇದಲ್ವಾ, ಹಂಗಾಗಿ ಜಾಸ್ತಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು, ಒಂದು ಮುಷ್ಟಿ ಕರಿಬೇವ್ನ ತಗೋತಾ ಇದ್ದೀನಿ. ಕರಿಬೇವ್ ಸೊಪ್ಪು ಯಾರು ಹಂಗೆ ತಿನ್ನಲ್ವಲ್ಲ, ಈ ತರ ರೆಸಿಪಿಗೆಲ್ಲ ಹಾಕಿದ್ರೆ ಒಳ್ಳೇದು, ಕೂದ್ಲಿಗೂ ಒಳ್ಳೇದು ಕರಿಬೇವು ಅಂತ ಹೇಳ್ತಾರಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ನಾನು. ಅದ್ರ ಜೊತೆ ಒಂದು ಈರುಳ್ಳಿ, ಒಂದು ಟೊಮೊಟೊ ಹಾಗೆ ಒಂದು 6-7 ಬೆಳ್ಳುಳ್ಳಿನ ತಗೊಂಡು ಸ್ವಲ್ಪ ನೀರ್ನ ಹಾಕ್ಬೇಕಾಗತ್ತೆ. ಸೊಪ್ಪು ಬೆಂದ ಮೇಲೆ ಕಡಿಮೆ ಆಗುತ್ತಲ್ಲ ಕ್ವಾಂಟಿಟಿ, ಹಾಗಾಗಿ ನೀರ್ ಜಾಸ್ತಿ ಇರಬಾರ್ದು. ಹಾಕ್ತಾನೆ ಸ್ವಲ್ಪ ನೀರ್ ಹಾಕಿ ಒಂಚೂರು ಅರಿಶಿನ ಉಪ್ಪು ಹಾಕಿ ಒಂದು 5-6 ವಿಷಲಾರು ತೆಗಿಬೇಕಾಗತ್ತೆ ಕುಕ್ಕರ್ ಅಲ್ಲಿ. ಇಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬೆಂದ ಮೇಲೆ ಅದನ್ನ ಮಸಿಬೇಕಾಗತ್ತೆ. ಮಸಿಬೇಕು. ಮಿಕ್ಸಿಗೆ ಹಾಕಿ ರುಬ್ಬಕ್ಕಿಂತ ಮಸದ್ರೇನೆ ಚಂದ ಆಗತ್ತೆ. ಇವಾಗ ಕರಿಬೇವು ಹಾಕಿದೀವಿ ಅಂತಾನು ಗೊತ್ತಾಗಲ್ಲ, ಏನು ಗೊತ್ತಲ್ಲ. ಹಾಗಾಗಿ ಈ ತರ ರೆಸಿಪಿಗೆ ಜಾಸ್ತಿ ಕರಿಬೇವು ಹಾಕಿ ಮಸ್ಬಿಟ್ರೆ ಆರಾಮಾಗಿ ಹೊಟ್ಟೆ ಒಳಗೆ ಹೋಗತ್ತೆ. ಇವಾಗ ಹುಣಸೆ ಹುಳಿ ರಸ, ಇದು ಟೇಸ್ಟಿಗೆ ಅನುಗುಣವಾಗಿ. ಸೊಪ್ಪು ಬೇಯ್ಬೇಕಾದ್ರೆ ಸ್ವಲ್ಪನೇ ಉಪ್ಪು ಹಾಕಿರ್ತೀನಿ. ಇವಾಗ ರುಚಿಗೆ ಎಷ್ಟು ಬೇಕು ಅಂತ ನೋಡಿ ಅಷ್ಟು ಉಪ್ಪು. ಇದು ತಣ್ಣಗಾಗ್ತಾ ಬಂದಂಗೂ ಸ್ವಲ್ಪ ಗಟ್ಟಿ ಆಗತ್ತೆ, ಹಾಗಾಗಿ ಸ್ವಲ್ಪ ನೀರ್ನ ಆಡ್ ಮಾಡ್ತಾ ಇದೀನಿ. ತುಂಬಾ ತೆಳು ಮಾಡಬಾರ್ದು. ದಾಲ್ ಎಲ್ಲ ಮಾಡ್ತಿರಲ್ಲ ಆ ಕನ್ಸಿಸ್ಟೆನ್ಸಿಲಿ ಇದ್ರೆ ಸಾಕಾಗತ್ತೆ. ನಾನು ಯಾವುದೇ ಸೊಪ್ಪು ಸಾಂಬಾರ್ ಮಾಡಿದ್ರು ಸ್ವಲ್ಪ ಧನಿಯಾ ಪುಡಿನ ಯೂಸ್ ಮಾಡ್ತೀನಿ. ನಿಮ್ಗೆ ಇಷ್ಟ ಇದ್ರೆ ಹಾಕಿ, ಇಲ್ಲಾಂದ್ರೆ ಬೇಡ. ಇಷ್ಟೇ. ಇದಕ್ಕೆ ಜಾಸ್ತಿ ಕಷ್ಟನೂ ಇಲ್ಲ, ಬೇಗ ಕೂಡ ಅಡಿಗೆ ಮಾಡ್ಕೋಬಹುದು. ಸೊಪ್ಪೆಲ್ಲ ಹಿಂದಿನ ದಿನನೇ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ಒಂದು ಅರ್ಧ ಗಂಟೆಗೆ ಸೊಪ್ಪಿನ ಸಾಂಬಾರ್ ರೆಡಿ ಆಗ್ಬಿಡತ್ತೆ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.